ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ದಯವಿಟ್ಟು ಈ ಡಾಕ್ಯುಮೆಂಟ್ಸ್ನ ಪರಿಶೀಲಿಸಬೇಕು ಅಂತ ನಾನು ಕೇಳ್ಕೊತೀನಿ ಯುವರ್ ಆನರ್. ಮೈ ಡಿಯರ್ ಲರ್ನ್ ಆ್ಯಂಡ್ ಫ್ರೆಂಡ್ ಆರ್.ಕೆ. ಸರ್, ನೀವು ಬಚಾವ್ ಮಾಡಬೇಕು ಅಂತ ಒದ್ದಾಡ್ತಿದ್ರಲ್ಲ, ಈ ನಿಮ್ಮ ಕ್ಲೈಂಟು ಅವ್ರು ಏನು ಮಾಡಿದ್ದಾರೆ ಗೊತ್ತಾ? ಮೊದಲು ತಾನು ಸತ್ತಿದ್ದೀನಿ ಅಂತ ಎಲ್ಲರನ್ನ ನಂಬಿಸಿದ್ದಾರೆ. ನಂತರ ಗಂಗಾ ಅನ್ನೋ ಹೆಸರಲ್ಲಿ ಕ್ರಿಮಿನಲ್ ಆ್ಯಕ್ಟಿವಿಟಿನ ನಡೆಸಿದ್ದಾರೆ. ಆದರೆ ಏನು ಮಾಡೋದು, ವಿಷಯ ಪರ್ಫೆಕ್ಟಾಗಿ ಕ್ರೈಮ್ ಮಾಡಿದರು ಅಂದರೆ ಒಂದೇ ಒಂದು ಸಣ್ಣ ಸಾಕ್ಷಿನೂ ಸಿಕ್ಕಿರಲಿಲ್ಲ. ಆದರೆ ತಪ್ಪು ಮಾಡಿದವರು ತನಗೆ ಗೊತ್ತಿಲ್ಲದೆ ಇರೋ ಹಾಗೆ ಎಲ್ಲೋ ಒಂದು ಕಡೆ ಒಂದು ಸಾಕ್ಷಿನ ಬಿಟ್ಟಿರ್ತಾರೆ. ಇವತ್ತು ಆ ಸಾಕ್ಷಿನೇ ಇವರನ್ನು ತಪ್ಪಿತಸ್ಥೆ ಅಂತ ಪ್ರೂವ್ ಮಾಡೋಕ್ಕೆ ಹೊರಟಿರೋದು. ಒಂದೇ ಒಂದು ಪೇಮೆಂಟು ಇವ್ರ ಪರ್ಸ್ನಲ್ ಅಕೌಂಟ್ಗೆ ಬಂದಿದೆ. ಅದನ್ನು ಪಾಪ ತಾವೇ ಖುದ್ದಾಗಿ ಹೋಗಿ ಡ್ರಾ ಮಾಡಿದ್ದಾರೆ. ಇಷ್ಟೆಲ್ಲ ಅಕೌಂಟಲ್ಲಿ ಸಿಗದೇ ಇರೋ ಫಿಂಗರ್ ಪ್ರಿಂಟ್ಸ್ ಅಲ್ಲಿ ಸಿಕ್ತು. ಹಣ ನೋಡಿ ಹೆಣನೂ ಬಾಯಿ ಬಿಡುತ್ತೆ ಅನ್ನೋದನ್ನು ನಾನು ಕೇಳಿದ್ದೆ. ಆದರೆ ಸತ್ತಿರೋ ವ್ಯಕ್ತಿನೇ ಬಂದು ಹಣನ ಡ್ರಾ ಮಾಡ್ಕೊಂಡು ಹೋಗೋದನ್ನು ನಾನು ಎಲ್ಲೂ ನೋಡಿರಲಿಲ್ಲಪ್ಪ ಅಂತ ಭಾರ್ಗವಿ ನಗ್ತಾಳೆ. 25 ವರ್ಷಗಳ ಹಿಂದೆ ಗಂಗಾ ಅಂತ ಒಂದು ಕ್ರಿಮಿನಲ್ ಇದ್ದಾಳೆ ಅಂತ ಕಂಡು ಹಿಡಿದಿದ್ದು ಅಡ್ವೊಕೇಟ್ ರವೀಂದ್ರ ಭಟ್ಕಳ್ ಅವರು. ಹೆಸರಿಗೆ ಮಸಿ ಬಳಿದು ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪನ ಹೊರಿಸಿ ಅವರನ್ನು ಕೋರ್ಟಿಂದಲೇ ಆಚೆ ಹಾಕಿಬಿಟ್ರು. ಅದಕ್ಕೆ ಈ ಗಂಗಾ ಸಹಾಯ ತಗೊಂಡಿದ್ದು ಬೇರೆ ಯಾರನ್ನೂ ಅಲ್ಲ, ಇದೇ JP ಪಾಟೀಲ್ದು. ಆದರೆ ಈಗ ಇದೇ ಕೇಸನ್ನು ಮುಂದುವರಿಸಿದರೆ ಏನು ಮಾಡೋದು ಅಂತ ಆಕ್ಸಿಡೆಂಟ್ ಮಾಡಿ ಅವರನ್ನು ಕೊಂದೇ ಬಿಟ್ಲು ಅಂತಾಳೆ ಭಾರ್ಗವಿ. ಇಲ್ಲ, ನಾನು ಕೊಲೆ ಮಾಡಿಲ್ಲ ಅಂತ ಕೂಗ್ತಾಳೆ ಗಂಗಾ ಕೋರ್ಟ್ ಅಂತ ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನನ್ನು ನಿಂತ ಜಾಗದಲ್ಲೇ ಹೂತಾಕ್ಬಿಡ್ತಿದ್ದೆ ಅಂತಾಳೆ ಭಾರ್ಗವಿ. ಆರ್ಡರ್ ಅಂತಾರೆ ಜಡ್ಜ್. ಸಾರಿ ಯುವರ್ ಆನರ್, ಅಪ್ಪನ ವಿಷಯ ಅಂತ ಸ್ವಲ್ಪ ಇಮೋಷ್ನಲ್ ಆಗಿಬಿಟ್ಟೆ ಅಂತಾಳೆ ಭಾರ್ಗವಿ. ಏನ್ರಿ ಗಾಯತ್ರಿ, ನೀವು ಆಚೆ ಬರೋದಕ್ಕೆ ರವೀಂದ್ರ ಅವರು ಸಹಾಯ ಮಾಡಿದರು ಅಂತ ಹೇಳಿಕೆ ಕೊಟ್ಟಿದ್ದೀರಾ, ಮತ್ತು ನೀವೇ ಅವರನ್ನು ಕೊಲೆ ಮಾಡಿಸಿದ್ದೀರಾ ಅಂತಾರೆ ಜಡ್ಜ್. ಎಕ್ಸ್ಕ್ಯೂಸ್ ಮೀ ಯುವರ್ ಆನರ್ ಅಂತ ಒಂದು ಫೋಟೋನ ಕೊಟ್ಟು ರವೀಂದ್ರ ಭಟ್ಕಳ್ ಅವರಿಗೆ ಗುದ್ದಿದ್ದು ಇದೇ ಕಾರ್ ಯುವರ್ ಆನರ್, ಅದರ ನಂಬರ್ ಪ್ಲೇಟನ್ನು ಚೆಕ್ ಮಾಡಿ, ಹಾಗೆ ಅವ್ರ ಮುಂದಿನ ಫೋಟೋದಲ್ಲಿ ಚೆಕ್ ಮಾಡಿ ಯುವರ್ ಆನರ್. ಅವತ್ತು ರಾತ್ರಿ ಮಕ್ಕಳನ್ನು ಸಾಗಾಟ ಮಾಡೋಕ್ಕೆ ಈ ಗಂಗಾ ಒಂದು ಲಾರಿನ ಉಪಯೋಗಿಸ್ತಾಳೆ. ಆ ಲಾರಿಲಿ ನಂಬರ್ ಪ್ಲೇಟ್ ಹಾಗೆ ಈ ಕಾರಲ್ಲಿ ಈ ನಂಬರ್ ಪ್ಲೇಟ್ ಎರಡೂ ಒಂದೇ. ಅವತ್ತು ಲಾರಿಯನ್ನು ಓಡಿಸ್ಬೇಕಾದ್ರೆ ಡ್ರೈವರ್ ರೆಡ್ ಸಿಗ್ನಲ್ ಜಂಪ್ ಮಾಡ್ತಾನೆ. ಅವತ್ತು ಸಿಗ್ನಲ್ ಜಂಪ್ ಮಾಡಿದ್ದೆ ಇವತ್ತು ಇವಳು ಮಾಡಿರೋ ಕ್ರೈಮ್ಗೆ ಪೊಲೀಸ್ ಸ್ಟಾಪ್ ಇಡ್ತಾ ಇದೆ ಅಂತಾಳೆ ಭಾರ್ಗವಿ. ಇಲ್ಲ, ಆ ಕಾರು ನಂದಲ್ಲ, ಆ ಲಾರಿನೂ ನಂದಲ್ಲ, ಇವಳು ಹೇಳ್ತಿರೋದೆಲ್ಲ ಶುದ್ಧ ಸುಳ್ಳು ಅಂತಾಳೆ ಗಂಗಾ. ಮತ್ತ್ಯಾಕೆ ಲಾರಿ ಡ್ರೈವರ್ ಪಕ್ಕದಲ್ಲಿ ಕೂತಿದ್ಯಾ ಗಂಗಾ? ಇನ್ನೂ ನಂಬಿಕೆ ಬರ್ತಿಲ್ವಾ? ಇರಿ, ನನ್ನ ಹತ್ರ ಇನ್ನೊಂದು ಕಾಫಿ ಇದೆ, ತಗೊಂಡು ಬರ್ತೀನಿ ಅಂತ ಫೋಟೋನ ಗಂಗಾಗೆ ತೋರಿಸ್ತಾಳೆ ಭಾರ್ಗವಿ. ಗಂಗಾ ಶಾಕ್ನಿಂದ ನೋಡ್ತಾಳೆ. ಟ್ರಾಫಿಕ್ ಸಿಗ್ನಲ್ ಜಂಪ್ ಮಾಡಿದಾಗ ಇವರು ಮುಖ CCTVನಲ್ಲಿ ತುಂಬ ಕ್ಲಿಯರಾಗಿ ಕ್ಯಾಪ್ಚರ್ ಆಗಿದೆ. ಅಂದರೆ ಇವರು ಯಾವುದೋ ಆಶ್ರಮದಲ್ಲೋ ಎಲ್ಲೋ ಬಚ್ಚಿಟ್ಕೊಂಡಿರಲಿಲ್ಲ ಯುವರ್ ಆನರ್. ಗಂಗಾ ಆಗಿ ಮಕ್ಕಳನ್ನು ಬಲಿ ತಗೋತಿದ್ಲು ಅಂತಾಳೆ ಭಾರ್ಗವಿ. ಅಬ್ಜೆಕ್ಷನ್ ಯುವರ್ ಆನರ್. ಭಾರ್ಗವಿ ಅವರೇ, ಈಗ ನೀವು ಹೇಳ್ತಿರೋದಕ್ಕೇನಾದರೂ ದಾಖಲೆ ಇದೆಯಾ? ಆಕಸ್ಮಿಕವಾಗಿ ಅವರು ಆಶ್ರಮದಿಂದ ಡ್ರಾಪ್ ತಗೊಂಡಿರ್ಬೋದು ಅಲ್ವಾ ಅಂತಾರೆ ಆರ್.ಕೆ. ನೀವಿನ್ನೂ ಯಾಕೆ ಈ ಪ್ರಶ್ನೆ ಕೇಳಲಿಲ್ಲ ಅಂತ ನಾನು ಅನ್ಕೋತಿದ್ದೆ. ಏನು ಸರ್, ರಾತ್ರಿ ಅಷ್ಟೇ ಇವ್ರ ಕಾರ್ಗಳನ್ನು ಲಾರಿಗಳನ್ನು ಸೀಸ್ ಮಾಡಿದ್ದಾರೆ ಪೊಲೀಸರು. ಅವ್ರ ನಂಬರ್ ಪ್ಲೇಟ್ ಕೂಡ ಸೇಮ್ ಇದೆ. ಗಾಡಿಗಳು ರಿಜಿಸ್ಟರ್ ಆಗಿರೋದು ಶಕ್ತಿ ಪ್ರಸಾದ್ ಮತ್ತು ಗಂಗಾ ಟ್ರಸ್ಟ್ ಹೆಸರಲ್ಲಿ. ಆದರೆ ಕರ್ಮ ಅನ್ನೋದು ಯಾರನ್ನ ಬಿಡಲ್ಲ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ. ಅವತ್ತು ರವೀಂದ್ರ ಭಟ್ಕಳ್ ಅವರು ಶುರು ಮಾಡಿದ ಈ ಹೋರಾಟಕ್ಕೆ ಇವತ್ತು ನಾನು ಅಂತ್ಯ ಬರಿತಾ ಇದ್ದೀನಿ. ಅವತ್ತು ನನ್ನನ್ನು ಕಾಪಾಡಿ ನಮ್ಮ ಅಪ್ಪ ತೀರ್ಕೊಂಡ್ರು. ಇವತ್ತು ನಾನು ಬದುಕ್ತಾ ಇರೋ ಈ ಬದುಕು, ನನ್ನ ಆಯಸ್ಸು ಎಲ್ಲ ನಮ್ಮ ಅಪ್ಪಂದು. ಅವ್ರ ಧೈರ್ಯಕ್ಕೆ ಒಂದು ಅರ್ಥ ಸಿಗಲೇಬೇಕು ಯುವರ್ ಆನರ್. ಇಷ್ಟು ದಿನ ಅದೆಷ್ಟೋ ಅಮಾಯಕ ಹೆಣ್ಮಕ್ಳು ಬಲಿಯಾಗಿರೋದು ಸಾಕು. ಇವತ್ತು ಈ ನರಹಂತಕ್ಕೆ ಗಂಗಾ ಆಟ ಕೊನೆ ಆಗಬೇಕು ಅಂತ ಕೂಗ್ತಾಳೆ ಭಾರ್ಗವಿ. ಈಚೆ ಬೇರೆ ಲಾಯರ್ಗಳೊಬ್ಬರು ಮಾತಾಡ್ಕೋತಾ ಇರ್ತಾರೆ. ಸರ್, ಒಳಗಡೆ ಎಂಥ ಆರ್ಗ್ಯುಮೆಂಟ್ಸ್ ಸರ್, ಈ ಕೇಸಲ್ಲಿ ಇಂಥ ಟ್ವಿಸ್ಟ್ ಇದೆ ಅಂತ ಗೊತ್ತೇ ಇರಲಿಲ್ಲ ಅಂತ ಒಬ್ಬ ಲಾಯರ್ ಹೇಳ್ತಾರೆ. ಎರಡೂ ಕಡೆ ಇರೋದು ಘಟಾನುಘಟಿಗಳೇ. ಇನ್ನೇನು ಈ ಕೇಸ್ ಮುಗಿಯುತ್ತೆ ಅನ್ನುವಾಗ ಕೊನೆಯಲ್ಲಿ ಟ್ವಿಸ್ಟ್ ಕೊಟ್ಟರು, ಮ್ಯಾಜಿಕ್ ಮಾಡಿಬಿಟ್ರು. ಇವತ್ತಿಗೆ ಗಂಗಾ ಕತೆ ಮುಗ್ದ ಹಾಗೆ ಅಂತಾರೆ ಇನ್ನೊಂದು ಲಾಯರು. ಹೌದು ಸರ್, ಅದೆಷ್ಟೋ ಮಕ್ಕಳು ಪ್ರಾಣ ಉಳಿತು ಅಂತಾರೆ. ಅದನ್ನು ಕೇಳಿಸ್ಕೊಂಡ ಗಂಗಾ ಅಂತ ಮಾವ ಒಪ್ಕೊಂಡಿರ್ತಾರೆ. ಅಂದರೆ ಅತ್ತೆ ಬಚಾವಾಗಿಬಿಟ್ರಾ ಅಂತ ಯೋಚನೆ ಮಾಡಿ ಚರಣ್ ಅವ್ರು ಹೇಳಿದ್ದನ್ನು ಕೇಳಿಸ್ಕೊಂಡು ಆ ಅತ್ತೆನ ಎಲ್ಲರೂ ಹೊಗಳ್ತಿದ್ದಾರೆ. ಇಡೀ ಕೋರ್ಟ್ ಈ ಕೇಸಿಂದ ಬೆಚ್ಚಿ ಬಿದ್ದಿದ್ದಾರೆ. ಆ ಭಾರ್ಗವಿ ಎಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ಲು. ಆದರೆ ನಮ್ಮ ಕಡೆ ಲಾಯರ್ಸ್ 1% ಚಾನ್ಸಿಂದ ನಮ್ಮ ಕೇಸನ್ನು ಮುಗಿಸಿದ್ದಾರೆ ಅಂತಾಳೆ ಬೃಂದಾ. ಮತ್ತು ನಮ್ಮಮ್ಮ ಅಂದರೆ ಸುಮ್ಮನೆನಾ? ಇಷ್ಟು ವರ್ಷ ಅವಳು ಪಟ್ಟಿರೋ ಕಷ್ಟಕ್ಕೆ ಇವತ್ತು ಬೆಲೆ ಸಿಗ್ತಾ ಇದೆ. ಮನೇಲಿ ಅಮ್ಮನ ಚೆನ್ನಾಗಿ ನೋಡ್ಕೊಂಡಿದ್ದಿದ್ರೆ ಅಪ್ಪಂಗೆ ಇವತ್ತು ಈ ಪರಿಸ್ಥಿತಿ ಬರ್ತಾ ಇತ್ತಾ? ಹೋಗಲಿ ಬಿಡು, ಅವ್ರು ಮಾಡಿರೋ ಪಾಪಕ್ಕೆ ಅವರಿಗೆ ಶಿಕ್ಷೆ ಆಗ್ತಿದೆ ಅಷ್ಟೇ ಅಂತ ಚರಣ್ ಆ ಲಾಯರ್ ಹತ್ರ ಬಂದು, ಮೇಡಮ್, ಗಂಗಾ ಅವರು ಜೈಲಿಗೆ ಹೋಗೋದು ಫಿಕ್ಸಾ ಅಂತಾನೆ. ಇದೇನು ಸರ್ ಹೀಗೆ ಕೇಳ್ತಿದ್ದೀರಾ? ಜಡ್ಜ್ಮೆಂಟ್ ಆಗಿದೆ, ಗಂಗಾ ಅವರು ಜೈಲಿಗೆ ಹೋಗೋದು ಫಿಕ್ಸು ಅಂತ ಲಾಯರ್ ಹೇಳ್ತಾರೆ.
ಹೋಗೋದು ಅಷ್ಟೇ ಅಲ್ಲ, ಈ ಜನ್ಮದಲ್ಲಿ ಜೈಲಿಂದ ಆಚೆ ಬರೋಕ್ಕಾಗಲ್ಲ ಅಂತ ಇನ್ನೊಬ್ರು ಲಾಯರ್ ಹೇಳ್ತಾರೆ. ಆರ್ಗ್ಯುಮೆಂಟ್ ನಡಿಬೇಕಾದ್ರೆ ನೀವು ಅಲ್ಲೇ ಇದ್ದೀರಾ ಸರ್ ಅಂತಾನೆ ಚರಣ್. ನಾವು ಅಲ್ಲೇ ಕೂತಿದ್ವಿ ಸರ್. ನೀವು ಒಳಗಡೆ ಕೂತ್ಕೊಂಡು ಆರ್ಗ್ಯುಮೆಂಟ್ ನೋಡಬೇಕಾಗಿತ್ತು. ಟ್ವಿಸ್ಟ್ ಮೇಲೆ ಟ್ವಿಸ್ಟು. ನಿಜವಾದ ಗಂಗಾ ಯಾರು ಅಂತ ಗೊತ್ತಾಗೋ ಅಷ್ಟರಲ್ಲಿ ಒಂದು ಮೂವಿನೇ ನೋಡ್ದಾಗಾಯ್ತು ಅಂತ ಲಾಯರ್ ಹೇಳ್ತಾರೆ. ಗಂಗಾ ಅಂತವರೆಲ್ಲ ಜೈಲಲ್ಲಿರೋದೇ ಸರಿ, ಆವಾಗಲೇ ನಮ್ಮ ಸಮಾಜ ಉದ್ಧಾರ ಆಗೋದು ಅಂತ ಇನ್ನೊಬ್ರು ಲಾಯರ್ ಹೇಳ್ತಾರೆ. ನೀವು ಹೇಳೋದು ಸರಿಯಾಗಿದೆ ಮೇಡಮ್. ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗಲೇಬೇಕು. ಇಂಥ ತಪ್ಪು ಮಾಡಿದವರು ಹೆತ್ತಪ್ಪ ಅಮ್ಮ ಆಗಿದ್ದರೂ ಸಹ ಅವರನ್ನು ಕ್ಷಮಿಸೋಕ್ಕಾಗಲ್ಲ ಅಂತಾನೆ ಚರಣ್. ಎಂಥ ಮಾತು ಹೇಳಿದ್ರಿ ಸರ್. ನಿಮ್ಮ ಮನೇಲಿ ನಿಮ್ಮನ್ನು ಚೆನ್ನಾಗಿ ಬೆಳೆಸಿದ್ದಾರೆ ಅಂತಾರೆ ಲಾಯರ್. ಸರ್, ಇವರು JP ಸರ್ ದೊಡ್ಡ ಮಗ ಅಂತ ಇನ್ನೊಬ್ರು ಲಾಯರ್ ಹೇಳ್ತಾರೆ. ಹೌದಾ, ಆದರೂ ನೀವು ಈ ಮಾತು ಹೇಳ್ತಿದ್ದೀರಲ್ಲ, ಗ್ರೇಟ್ ಸರ್ ಅಂತಾರೆ ಆ ಲಾಯರ್. ನಂತರ ಬನ್ನಿ ಹೋಗೋಣ ಅಂತ ಅವರೆಲ್ಲ ಅಲ್ಲಿಂದ ಹೋಗ್ತಾರೆ. ಈಚೆ ಕೋರ್ಟ್ ಒಳಗಡೆ ಭಾರ್ಗವಿ, ಮೈ ಲರ್ನ್ ಆ್ಯಂಡ್ ಫ್ರೆಂಡ್ RK ಸರ್, ಏನು ಸಾಕ್ಷಿ ಇದೆ ಅಂತ ಕೇಳ್ತಿದ್ರಲ್ವಾ, ಈಗ ಕೊಟ್ಟಿರೋ ಸಾಕ್ಷಿ ಸಾಕಾ ಅಥವಾ ಇನ್ನೂ ಬೇಕಾ? ಇದು ಕಾಲೇಜ್ ಆಡಿಟೋರಿಯಂ ಅಲ್ಲ, ನಾಟಕ ಅಲ್ಲ, ಸಿನಿಮಾ ಅಲ್ಲ ಅಂತ ಗೊತ್ತು ಸರ್. ಆದರೆ ಇದು ಬರೀ ಕಥೆನೂ ಅಲ್ಲ, ಅದೆಷ್ಟೋ ಹೆಣ್ಮಕ್ಳಿಗೆ ನ್ಯಾಯ ಕೊಡಿಸೋಕ್ಕೆ ಹೋರಾಡಿರೋ ನನ್ನ ಅಪ್ಪನ ಚರಿತ್ರೆ. ಇವರ್ ಆನರ್ ಆರ್ಗನ್ ಟ್ರೇಡಿಂಗ್, ಮನಿ ಲಾಂಡ್ರಿಂಗ್ ಕೇಸ್ಗಳ ಜೊತೆ ರವೀಂದ್ರ ಭಟ್ಕಳ್ ಅವರನ್ನು ಕೊಂದಿದ್ದು ಇದೇ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ. ಇವೆಲ್ಲದಕ್ಕೂ ಸಾಕ್ಷಿಗಳನ್ನು ತುಂಬ ಸ್ಪಷ್ಟವಾಗಿ ಕೊಟ್ಟಿದ್ದೀನಿ ಇವರ್ ಆನರ್. ಈ ಕೇಸಲ್ಲಿ ನನ್ನಷ್ಟೇ ಶ್ರಮ ಹಾಕಿ ತನ್ನ ಪ್ರಾಣನೇ ಒತ್ತೆ ಇಟ್ಟು ಹೋರಾಡಿದಂಥ ವ್ಯಕ್ತಿ ಅರ್ಜುನ್ ಪಾಟೀಲ್. ಈ ಕೇಸ್ನ ಕ್ಲೋಸಿಂಗ್ ಆರ್ಗ್ಯುಮೆಂಟ್ಸ್ನ ಅರ್ಜುನ್ ಪಾಟೀಲ್ ಅವರು ಮಾಡಿಕೊಡೋಕ್ಕೆ ಅನುಮತಿ ನೀಡಬೇಕು ಅಂತ ಕೇಳ್ಕೊತೀನಿ ಇವರ್ ಆನರ್ ಅಂತಾಳೆ ಭಾರ್ಗವಿ. ಅರ್ಜುನ್ ಪಾಟೀಲ್, ಯು ಪ್ರೊಸೀಡ್ ಅಂತಾರೆ ಜಡ್ಜ್. ಥ್ಯಾಂಕ್ ಯು ಯುವರ್ ಆನರ್ ಅಂತ ಭಾರ್ಗವಿ ಬಂದು ಕೂತ್ಕೊಳ್ಳೋಕೆ ಬರುವಾಗ ಅರ್ಜುನ್ ಎದುರಿಗೆ ಬರ್ತಾನೆ. ಹೋಗಿ ಪಾರ್ಥ ಅಂತಾಳೆ ಭಾರ್ಗವಿ. ಅರ್ಜುನ್ ಸ್ಮೈಲ್ ಮಾಡ್ತಾನೆ. JP ಪಾಟೀಲ್ ಕೂಡ ಖುಷಿಯಿಂದ ನಗ್ತಾರೆ. ಯುವರ್ ಆನರ್, ಇವತ್ತು ನಾವು ತಂದಿರೋದು ಬರೀ ಸಾಕ್ಷಿಗಳಷ್ಟೇ ಅಲ್ಲ, ಅದೆಷ್ಟೋ ಪ್ರಾಣಗಳನ್ನು ಕಳ್ಕೊಂಡಿರೋ ಮಕ್ಕಳ ಕತೆ. ಇದೇ ಕೇಸ್ಗಳನ್ನು ರವೀಂದ್ರ ಭಟ್ಕಳ್ ಅವರು ಶುರು ಮಾಡಿದಾಗ ಸಾಕ್ಷಿಗಳನ್ನು ನೀರಿನಲ್ಲಿ ಮೀನಿನ ಹೆಜ್ಜೆ ಹುಡುಕದ ಹಾಗಿತ್ತು. ಇವತ್ತು ನಮ್ಮ ಮುಂದೆ ಸತ್ಯ ಬಯಲಾಗಿದೆ ಅಂದರೆ ಅದಕ್ಕೆ ಕಾರಣ ರವೀಂದ್ರ ಭಟ್ಕಳ್ ಅವರು ಮತ್ತು ಭಾರ್ಗವಿ. ಯುವರ್ ಆನರ್, ನಮ್ಮ ದೇಶದಲ್ಲಿ ಪ್ರತಿ 8 ನಿಮಿಷಕ್ಕೆ ಒಂದು ಹೆಣ್ಮಗು ಕಾಣೆಯಾಗ್ತಿದೆ. 1 ಗಂಟೆಗೆ 10 ಮಕ್ಕಳು, ಒಂದು ದಿನಕ್ಕೆ 170ರಿಂದ 240 ಮಕ್ಕಳು ಕಾಣೆಯಾಗ್ತಿದ್ದಾರೆ. ಬೆಳಿಗ್ಗೆ ನ್ಯೂಸ್ ಪೇಪರ್ ಓದುವಾಗ 3ನೇ ಪೇಜಲ್ಲೋ ಅಥವಾ 4ನೇ ಪೇಜಲ್ಲೋ ಹೆಣ್ಣು ಮಕ್ಕಳು ಕಾಣೆಯಾಗಿದ್ದಾರೆ, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗಿದೆ ಅನ್ನೋ ನ್ಯೂಸನ್ನು ಅಯ್ಯೋ ಪಾಪ ಅಂತ ಸುಮ್ಮನಾಗ್ತೀವಿ. ಅಂಥದ್ದೊಂದು ಹೆಣ್ಮಗು ನಮ್ಮನೇಲಿ ಕಾಣೆಯಾದರೆ ಅಂತ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ. ಆದರೆ ಯಾಕೆ ಹೀಗಾಗ್ತಿದೆ? ಈ ಎಲ್ಲ ಹೆಣ್ಮಕ್ಳನ್ನ ನಮ್ಮ ಕೈಯಿಂದ ಯಾಕೆ ಕಾಪಾಡೋಕ್ಕಾಗ್ತಿಲ್ಲ? ಇದನ್ನು ನಾವು ಯಾವತ್ತೂ ಯೋಚನೆ ಮಾಡಿಲ್ಲ. ಹೋಗಲಿ, ಯಾರನ್ನಾದರೂ ಪ್ರಶ್ನೆ ಮಾಡಿದ್ದೀವಾ? ಇಲ್ಲ. ಯಾಕಂದರೆ ಅದು ಬೇರೆಯವ್ರ ಮನೆ ಮಗು. ಅಯ್ಯೋ, ಊರು ಉಸಾಬರಿ ನಮ್ಗೆ ಯಾಕೆ ಹೇಳಿ? ಯಾಕೆ? ಇವತ್ತು ಪಕ್ಕದ ಮನೇಲಿ ನಡೆದಿರೋ ಘಟನೆ ನಾಳೆ ನಮ್ಮನೇಲೂ ನಡೆಯಬಹುದಲ್ವಾ? ಇವತ್ತು ನಮ್ಮ ಮುಂದೆ ಇರೋದು ಈ ಗಂಗಾ. ಇಂಥ ರಾಕ್ಷಸರು ಈ ಸಮಾಜದಲ್ಲಿ ಅದೆಷ್ಟೋ ಜನ ಇದ್ದಾರೆ. ಮಕ್ಕಳ ಭವಿಷ್ಯಕ್ಕೆ ದಾರಿ ಮಾಡಬೇಕಾದ ಈ ಸಮಾಜನೇ ಅವರನ್ನು ಕಿತ್ತು ತಿಂತಾ ಇದೆ ಯುವರ್ ಆನರ್. ಅಪ್ಪ ಅಮ್ಮ ದಿಕ್ಕು ದೆಸೆ ಇಲ್ಲದೆ ಇರೋರು, ತೀರಾ ಬಡವರು, ಇಂಥ ಮಕ್ಕಳನ್ನು ಹುಡುಕಿ ಟಾರ್ಗೆಟ್ ಮಾಡ್ತಿದ್ದಾರೆ. ಆರ್ಗನ್ ಟ್ರೇಡಿಂಗ್ ಮಾಡೋದು, ಕಿಡ್ನ್ಯಾಪ್ ಮಾಡೋದು, ಇಂಥ ಕೆಟ್ಟ ಕೆಲಸಗಳನ್ನು ಎಷ್ಟೋ ಮಾಡ್ತಾ ಇದ್ದಾರೆ. ಮಕ್ಕಳೇ ಸಮಾಜ ಅಂತೀವಿ, ಅಂಥ ಮಕ್ಕಳನ್ನು ಈ ಸಮಾಜ ಎಷ್ಟು ಘೋರವಾಗಿ ನಡೆಸ್ಕೋತಾ ಇದೆ. ಬರೀ ಇದಷ್ಟೇ ಅಲ್ಲ, ಮಕ್ಕಳ ವಿಚಾರ ಮಾತಾಡೋಕೆ ಹೋದರೆ ತುಂಬ ಇದೆ. 60 ವರ್ಷದ ಮುದುಕ 3 ವರ್ಷದ ಮಗುವಿನ ಅತ್ಯಾಚಾರ ಮಾಡೋದಂತೆ. ಇದನ್ನು ಹೇಳೋಕೆ ಹಿಂಸೆ ಆಗ್ತಿದೆ ನನಗೆ. ಈ ಸಮಾಜದ ಪ್ರಜೆಯಾಗಿ ನಾನು ಎಲ್ಲರ ಹತ್ರ ಕೇಳ್ಕೊಳ್ಳೋದು ಇಷ್ಟೇ, ಪುಟ್ಟ ಮಕ್ಕಳ ಮೇಲೆ ಕರುಣೆ ತೋರಿಸಿ. ಆ ಚಿಕ್ಕ ಮಕ್ಕಳ ಮನಸ್ಸಿಗೆ ಏನು ಗೊತ್ತಾಗಲ್ಲ ಅಂತ ಅವ್ರ ಮನಸ್ಸು ಮೇಲೆ ಬರೆ ಎಳಿಬೇಡಿ. ಈ ಗಾಯತ್ರಿ ದೇವಿ ಅಲಿಯಾಸ್ ಗಂಗಾ, ಇವರಿಂದ ಅದೆಷ್ಟೋ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಇಂಥವರಿಗೆ ಸಹಾಯ ಮಾಡಿದ್ದು ನಮ್ಮೆಲ್ಲರನ್ನ ಕಾಪಾಡ್ತಾ ಇರೋ MLA. ಈ ಮಾಜಿ MLA ಸಹಾಯದಿಂದ ಅಡ್ವೊಕೇಟ್ ನಮ್ಮ ಡ್ಯಾಡ್ ಅಂದರೆ JP ಪಾಟೀಲ್ ಅವರನ್ನ ಟ್ರಸ್ಟ್ ಮಾಡಿಸಿ, ಅವರಿಗೆ ಗೊತ್ತಿಲ್ಲದಿರೋ ಹಾಗೆ ಆರ್ಗನ್ ಟ್ರೇಡಿಂಗ್ ಮಾಡಿಸಿ ನೂರಾರು ಕೋಟಿ ರೂಪಾಯಿಯನ್ನು ಈ ದೇಶಕ್ಕೆ ತಂದಿದ್ದಾರೆ. ಒಂದು ದೇಶದ ಮೇಲೆ ಯುದ್ಧ ಸಾರಿ ಗುಂಡು ಹಾರಿಸಿ ಸಾವಿರಾರು ಜನರನ್ನು ಕೊಲ್ಲೋದು ಭಯೋತ್ಪಾದನೆ ಅಂತೀವಿ. ಆದರೆ ಭಯೋತ್ಪಾದನೆ ಯಾರೋ ಹೊರದೇಶದವ್ರು ಮಾಡ್ತಾರೆ. ಆದರೆ
ನಮ್ಮವರೇ ನಮ್ಮ ದೇಶದಲ್ಲಿ ಇದ್ಕೊಂಡು ಇಂಥ ಒಂದು ನೀಚ ಕೆಲಸ ಮಾಡಿದ್ದಾರೆ. ಇಂಥವರು ನಮ್ಮ ದೇಶದ ಭಯೋತ್ಪಾದಕರೇ. JP ಪಾಟೀಲ್ ಅವರಿಗೆ ಈ ಎಲ್ಲ ಸತ್ಯ ಗೊತ್ತಾಗಿದ್ದು ಇತ್ತೀಚೆಗೆ ಯುವರ್ ಆನರ್. ಆದರೆ ತನ್ನ ಕುಟುಂಬಕ್ಕೋಸ್ಕರ ತನ್ನ ಜೀವನನ ತ್ಯಾಗ ಮಾಡೋಕ್ಕೆ ಹೊರಟಿದ್ದ. ಇಷ್ಟೊಂದು ಕ್ರೂರಿಯಾಗಿ ಮೆರೆದಿರೋ ಈ ಗಂಗಾಗೆ ನೀವು ಕೊಡೋ ಶಿಕ್ಷೆ ಸಮಾಜಕ್ಕೆ ಒಂದು ಪಾಠ ಆಗಬೇಕು ಯುವರ್ ಆನರ್. ಮಕ್ಕಳನ್ನ ಕಿಡ್ನಾಪ್ ಮಾಡೋದು ಹಾಗಿರಲಿ, ಅವರನ್ನು ನೋಡೋಕ್ಕೂ ಭಯ ಪಡಬೇಕು. ಯಾವುದೇ ಮಗು ಕಷ್ಟದಲ್ಲಿದ್ದರೂ ಅದಕ್ಕೆ ಸ್ಪಂದಿಸಿ ಸಹಾಯ ಮಾಡೋ ಹಾಗಾಗಬೇಕು. BNA ಸೆಕ್ಷನ್ 393(5) ಅಡಿಯಲ್ಲಿ ಈ ಗಂಗಾಗೆ ಮರಣದಂಡನೆ ವಿಧಿಸಬೇಕು. ಹಾಗೆಯೇ BNA ಸೆಕ್ಷನ್ 4(b) ಅಡಿಯಲ್ಲಿ ಇವರಿಗೆ ಸಹಾಯ ಮಾಡಿರೋ ಶಕ್ತಿಪ್ರಸಾದ್ ಅವರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತೀನಿ ಯುವರ್ ಆನರ್. ದಟ್ಸ್ ಆಲ್ ಯುವರ್ ಆನರ್ ಅಂತ JPನ ನೋಡಿ ಸ್ಮೈಲ್ ಮಾಡಿ ಭಾರ್ಗವಿ ಪಕ್ಕ ಬಂದು ಕೂತ್ಕೋತಾನೆ ಅರ್ಜುನ್. JP ಖುಷಿಯಿಂದ ನಗ್ತಾರೆ. ವಾದ ವಿವಾದಗಳನ್ನು ಕೇಳಿ ಸಾಕ್ಷ್ಯಾಧಾರಗಳನ್ನು ಪರಿಶೀಲಿಸಿದ ನಂತರ ಗಾಯತ್ರಿ ದೇವಿ ಮಾಡಿರೋ ಆರ್ಗನ್ ಟ್ರೇಡಿಂಗ್, ಮನಿ ಲಾಂಡ್ರಿಂಗ್, ಮರ್ಡರ್, ದೇಶದ್ರೋಹ ಈ ಎಲ್ಲ ವಿಷಯಗಳು ಬೆಳಕಿಗೆ ಬಂದಿದೆ. ಗಾಯತ್ರಿ ದೇವಿಯೇ ಗಂಗಾ ಎಂದು ಸಾಬೀತಾಗಿದ್ದು JP ಪಾಟೀಲ್ ಅವರನ್ನು ನಿರಪರಾಧಿ ಎಂದು ಘೋಷಿಸಲಾಗುತ್ತದೆ ಅಂತ ಜಡ್ಜ್ ಹೇಳಿದಾಗ JP ಕೈ ಮುಗಿತಾರೆ. ಭಾರ್ಗವಿ ಅರ್ಜುನ್ ಖುಷಿಯಿಂದ ನಗ್ತಾರೆ. RK ಮುಖನ ಕೆಳಗಡೆ ಹಾಕ್ತಾರೆ. ಅಮಾಯಕ ಹೆಣ್ಣು ಮಕ್ಕಳ ಜೀವಹಾನಿ ಮಾಡಿರುವ ಗಂಗಾಗೆ ಗಲ್ಲು ಶಿಕ್ಷೆ ಹಾಗೂ ಶಕ್ತಿಪ್ರಸಾದ್ಗೆ ಜೀವಾವಧಿ ಶಿಕ್ಷೆಯನ್ನು ನೀಡಬೇಕು ಅಂತ ಈ ಘನ ನ್ಯಾಯಾಲಯವು ಘೋಷಿಸುತ್ತದೆ. ಈ ಆದೇಶದ ಮೂಲಕ ಸಮಾಜದಲ್ಲಿ ಜಾಗೃತಿ ಮೂಡಲಿ ಎಂದು ಆಶಿಸುತ್ತದೆ ಅಂತ ಜಡ್ಜ್ ಹೇಳ್ತಾರೆ. ಭಾರ್ಗವಿ ಅರ್ಜುನ್ ಕೈ ಹಿಡ್ಕೊಂಡು ನಗ್ತಾರೆ. JP ಪಾಟೀಲ್ನ ಮುಖನ ನೋಡ್ತಾರೆ. ಗಂಗಾ ಶಾಕ್ನಿಂದ ನೋಡ್ತಾಳೆ. ಕೋರ್ಟ್ ಈಸ್ ಅರ್ಜೆಂಟ್ ಅಂತ ಜಡ್ಜ್ ಹೋಗ್ತಾರೆ. JP ಹತ್ರ ಅರ್ಜುನ್ ಭಾರ್ಗವಿ ಬರ್ತಾರೆ. JP ಕಾಲಿಗೆ ಭಾರ್ಗವಿ ಬೀಳೋಕೆ ಹೋಗ್ತಾಳೆ. ಆಗ ಭಾರ್ಗವಿನ JP ಹಿಡ್ಕೋತಾರೆ. ನಂತರ ಭಾರ್ಗವಿಗೆ ಕೈನ ಮುಗಿತಾರೆ JP. ಅವ್ರ ಕೈನ ಭಾರ್ಗವಿ ಹಿಡ್ಕೋತಾಳೆ. ಆಗ ಪೊಲೀಸ್ ಬಂದು ಗಂಗಾ ಕೈಗೆ ಬೇಡಿನ ಹಾಕ್ತಾರೆ. ಬಿಡಲ್ಲ, ನಿಮ್ಮ ಯಾರನ್ನು ಬಿಡಲ್ಲ, ಒಬ್ಬೊಬ್ಬರನ್ನು ನೋಡ್ಕೋತೀನಿ ನಾನು ಅಂತ ಕೂಗ್ತಾಳೆ ಗಂಗಾ. ಉತ್ತರನ್ ಪೌರುಷ ಒಲೆ ಮುಂದೆ ಅಂತೆ. ನೀನು ಹಾಕೋ ಬೆದರಿಕೆಗೆಲ್ಲ ನಾನು ಹೆದರ್ಕೋತೀನಿ ಅನ್ಕೊಂಡ್ಯಾ? ಗಂಡ ಹೆಂಡತಿ ಸಂಬಂಧಕ್ಕೆ ಕಳಂಕ ನೀನು. ಕರ್ಕೊಂಡೋಗಿ ಇವಳನ್ನ ಅಂತಾಳೆ ಭಾರ್ಗವಿ. ಆಗ ಪೊಲೀಸರು ಅವಳನ್ನು ಎಳ್ಕೊಂಡು ಹೋಗ್ತಾರೆ. ಈಚೆ ಹೊರಗಡೆ ನಿಂತಿರೋ ಚರಣ್ ಗಾಯತ್ರಿನ ಎಳ್ಕೊಂಡು ಹೋಗ್ತಾ ಇರೋ ಪೊಲೀಸರನ್ನ ನೋಡಿ, ಅಂದರೆ ಇಷ್ಟೊತ್ತೆಲ್ಲ ಅವರು ಮಾತಾಡ್ತಾ ಇರೋದು ಅಮ್ಮನ ಬಗ್ಗೆನಾ? ಮಕ್ಕಳನ್ನ ಕಿಡ್ನಾಪ್ ಮಾಡೋ ಗಂಗಾ ಇವರ ಅಂತ ಯೋಚನೆ ಮಾಡ್ತಾನೆ. ಆಗ ಗಂಗಾ ಚರಣ್ ಹತ್ರ ಬಂದು, ಚರಣ್ ನನ್ನ ಕಾಪಾಡೋ, ಇವರು ನನ್ನನ್ನು ಜೈಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ ಕಣೋ, ಪ್ಲೀಸ್ ಬಿಡಿಸ್ಕೊಡೋ ಪ್ಲೀಸ್ ಅಂತಾಳೆ ಗಂಗಾ. ಇಷ್ಟು ದಿನ ನನ್ನ ಮರಳು ಮಾಡಿದ್ದು ಸಾಕು ಅಂತಾನೆ ಚರಣ್ ಅಂತಾರೆ ಗಂಗಾ. ಆ ಹೆಸರು ಎತ್ತಬೇಡಿ, ಅಮ್ಮ ಅನ್ನೋ ಹೆಸರಿಗೆ ಕಳಂಕ ನೀವು. ಅಮ್ಮ ಅಂದರೆ ಮಕ್ಕಳಿಗಾಗಿ ತ್ಯಾಗ ಮಾಡೋ, ರಕ್ಷಣೆ ಮಾಡೋ ಜೀವ. ಅದನ್ನು ಬಿಟ್ಟು ಸ್ವಾರ್ಥಕ್ಕೋಸ್ಕರ ಬೇರೆಯವ್ರ ಮಕ್ಕಳನ್ನ ಬಲಿ ಕೊಡೋ ರಾಕ್ಷಸಿ ಅಲ್ಲ. ನಿಮ್ಮನ್ನು ನಂಬಿ ಅಪ್ಪಂಗೆ ಅನ್ಬಾರ್ದು ಮಾತೆಲ್ಲ ಅಂದ್ಬಿಟ್ಟೆ. ಈಗ ನಿಮ್ಮ ನಿಜ ಮುಖ ನೋಡಿ ನಾನೆಷ್ಟು ತಪ್ಪು ಮಾಡಿದ್ದೀನಿ ಅಂತ ನನಗೀಗ ಅರ್ಥ ಆಗ್ತಿದೆ ಅಂತಾನೆ ಚರಣ್. ಇಲ್ಲ ಚರಣ್, JP ಸರಿ ಇಲ್ಲ, ಅವನೇ ನನಗೆ ಮೋಸ ಮಾಡಿದ್ದು ಅಂತಾಳೆ ಗಂಗಾ. ಅಪ್ಪನ ಬಗ್ಗೆ ಒಂದು ಮಾತು ಹೇಳಬೇಡಿ. ವಾಪಸ್ ಬಂದಾಗ ನಿಮ್ಮನ್ನು ಅಪ್ಪ ಯಾಕೆ ಒಪ್ಕೊಂಡಿಲ್ಲ ಅಂದ್ಕೊಂಡಿದ್ದೆ. ಅವ್ರು ಯಾಕೆ ನಿಮ್ಮನ್ನು ಬಿಟ್ಟಿದ್ದಾರೆ ಅಂತ ಈಗ ನನಗೆ ಅರ್ಥ ಆಗ್ತಿದೆ. ಪ್ರೀತಿಸಿ ಮದುವೆ ಆಗಿರೋ ಗಂಡ ಆಗ್ತಾನೆ ಹುಟ್ಟಿರೋ ಮಗುನ ಬಿಟ್ಟು ಹೋದ ಪಾಪಿ ನೀವು ಅಂತ ಚರಣ್ ಹೇಳುವಾಗ ಬೃಂದಾ ಅಡ್ಡ ನಿಂತ್ಕೊಂಡು ಕೇಳಿಸ್ಕೊತಿರ್ತಾಳೆ. ಈಚೆ ಭಾರ್ಗವಿ ಗಂಗಾ ಕೆನ್ನೆಗೆ ಒಂದು ಬಾರಿಸಿ ಇದು ನಮ್ಮ ಅಪ್ಪನ ಕೊಂದಿದ್ದಕ್ಕೆ ಅಂತ ಹೇಳ್ತಾ, ಇನ್ನೊಂದು ಕೆನ್ನೆಗೆ ಬಾರಿಸಿ ಇದು ನಮ್ಮ ಮಾವನಿಗೆ ಮೋಸ ಮಾಡಿದ್ದಕ್ಕೆ ಅಂತ ಹೇಳ್ತಾ ಸಿಟ್ಟಿಂದ ನೋಡ್ತಾಳೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.